ಏಳೆಂಬಡಿ ತಿನ್ಲಾರ್ದ 7 ತಾಸಾತು ಬಾಯೆಲ್ಲ ಕಟ ಕಟ ಅನ್ನಕತ್ ಬಿಟ್ಟೈತಿ. ನಮ್ಮಪ್ಪ ಬೇರೆ ಮದುವೆ ಆಗೈತೋ ಮಂಗ್ಯಾನಂತವನ ತಿನ್ಬೇಡ ಅಂತ ಸಾಯ್ತಾನ. ಹೊಲಸ್ ಚಟ ಅನ್ನೋದು ಚಟ ಹತ್ತೋ ಮಟ ಬಿಡುದಿಲ್ರಿ ಕರ್ಮ ಆಚೆ. ಏನ್ ಮಾಡೋದು ಮರ ಎಂತ ಮರ್ರ? ಓ ಕಾಶಿಯವ್ರ ಬರ್ರಿ ಬರ್ರಿ. ಅಲ್ಲ ಒಬ್ಬರೇ ಕೂಕೊಂಡು ಎಂತ ಚಿಂತೆ ಮಾಡ್ತಿದ್ರಿ ಮರ್ರೆ? ನಿಮ್ಮಂತ ಶ್ರೀಮಂತರಿಗೂ ಚಿಂತೆ ಎಂಬುದಿರುತ್ತಾ? ಈ ಚಿಂತೆ ಅನ್ನೋದು ಶ್ರೀಮಂತ ಪಡವನು ನೋಡಿ ಬರಂಗಿಲ್ಲ ತಮ್ಮ. ಹಸ್ತೋರಿಗೆ ಹೊಟ್ಟೆಗೆ ಅನ್ನ ಇಲ್ಲ ಅಂತ ಹೇಳಿದ್ರೆ ಈ ಶ್ರೀಮಂತಿಗೆ ತಗೊಂಡು ಮಾಡೋದು ಏನೈತೆ ಹೇಳಿ ನೋಡೋಣ. ನಿಮ್ ಕಷ್ಟ ಎಂತಂದಳಿ ನನ್ಗೆ ಅರ್ಥ ಆಯ್ತು. ಹೊಟ್ಟೆ ಹಸು ಅಲ್ದಾ, ನೀವೇನ್ ಟೆನ್ಷನ್ ಮಾಡ್ಕೊಂಡ್ಬೇಡಿ. ಪೂಜೆಗೆಲ್ಲ ರೆಡಿ ಆತಿತ್ತ. ಪೂಜೆ ಮುಗ್ದ್ರ ಕೂಡ್ಲೆ ಪ್ರಸಾದ ಕೊಡ್ತಾರ. ಯಪ್ಪ ನನ್ ಈ ಪ್ರಸಾದದ ಚಿಂತೆ ಅಲ್ಲೋ ಅಣ್ಣ, ನನ್ನ ವೈಯಕ್ತಿಕ ಪ್ರಸಾದದ ಚಿಂತೆ. ವೈಯಕ್ತಿಕ ಪ್ರಸಾದ ಅದ್ ಎಂತಂದಳಿ ಸಮ ಬಿಡಿಸಿ ಹೇಳಿ ಮರ್ರೆ. ಕೇಳಿ ಏನು ಪ್ರಯೋಜನ ಅದ ನಾವು ಮರಯ? ಕಣ್ಣು ಮುಂದಿದ್ರು ಸಿಗವಲ್ತು ಅಂತ ಪರಿಸ್ಥಿತಿ ಒಳಗೆ ಸಿಕ್ಕು ಒದ್ದಾಡ್ಲಿಕ್ಕತ್ತಿದೆ. ಹಾ, ಕಣ್ಣು ಮುಂದಿದ್ರು ತಗಂಕಾತಿಲ್ಲ. ಓಹೋ, ಹೊಸ್ತಾಯಿ ಮದ್ವೆ ಇರಲ್ಲ, ಹೆಂಡತಿ ಹತ್ರದಲ್ಲೇ ಇರ್ಕಂದಳಿ ಆಸೆ ಪಡ್ತಿದ್ರ ಕಾಂತ. ನಿಮ್ ಕಷ್ಟ ಎಂತಂದಳಿ ನನಗೆ ಈಗ ಕರೆಕ್ಟಾಗಿ ಅರ್ಥ ಆಯ್ತು. ನೀವೇನ್ ಟೆನ್ಷನ್ ಮಾಡಬೇಡಿ, ನಾನು ಇಲ್ಲೇ ಕಳಿಸಿ ಕೊಡ್ತೆ. ಕಾಶಿ ಇಲ್ಲೇ ಕಳಿಸ್ಕೊಡ್ತೀಯಾ? ಅದ್ರಲ್ಲೇನು ನೀವೇನು ಕೇಳಬಾರ್ದು ಕೇಳಲಿಲ್ಲ ಮರ್ರೆ, ನಾನು ಕಳಿಸಿ ಕೊಡ್ತೇನೆ. ಏ ಕಾಶಿ, ಮತ್ತೆ ಯಾರಿಗೂ ಗೊತ್ತಾಗ್ಬಾರ್ದು, ಹುಷಾರಿಂದ ತುಂಬಿರ್ಬೇಕು. ಇಲ್ಲ ಅಂತಂದ್ರೆ ಮರ್ಯಾದೆ ಪ್ರಶ್ನೆ. ಅದ್ರ ನಮ್ಮ ಅಪ್ಪ ಗೊತ್ತಾಗ್ಬಿಟ್ರತ್ತು ಬೂಟ್ ಪಾರಿಂಗ ನಾವು ಮರಯ. ಅಯ್ಯ ನೀವು ಒಳ್ಳೆ ಯಾರು ಎಂತಕ್ ತಪ್ಪು ತಿಳ್ಕಂತಾರ ಮರ್ರೆ. ಹಂಗ ಒಂದ್ ವೇಳೆ ನಿಮ್ಮ ಅಪ್ಪಂಗ್ ವಿಷಯ ಗೊತ್ತಾಗಿ ಅವ್ರು ನಿಂಗೆ ಬೈದ್ರ ಅಂದೇಳಿ ಇಟ್ಕಣೆ, ಅವ್ರ ಹತ್ರ ನಾನು ಮಾತಾಡ್ತೀನಿ. ಎಂತ ಚಲೋ ಹುಡುಗ, ತಡ ಮಾಡಕ್ ಹೋಗೋಣ. ತಗೋ ಇದನ್ನ ಚಟ್ಟನ ಕಳಿಸ್ಕೊಡು. ಎಂತ ದುಡ್ಡು ಕೊಡ್ತಿದ್ರ್ಯಾ? ನನ್ನನ್ನು ಎಂತ ಅನ್ಕೊಂಡಿರಿ ನೀವು? ಪೊಲೀಸ್ ಕಾಚಿ ಆಗುದಿಲ್ಲ? ಹೌದು, ನಾನ್ ದುಡ್ಡು ತಕಂತೆ ನಿಜ, ಆದ್ರೆ ಇಂಥ ಕೆಲ್ಸಕ್ಕೆಲ್ಲ ತಕಂತಿಲ್ಲ. ಇದೊಂಥರ ಸಮಾಜ ಸೇವೆ ಇದ್ದಂಗೆ. ಅದು ನಿಮ್ದು ಮರ್ರೆ, ನಿಮ್ಗೆ ಸೇರ್ಕದ್ದು. ನಿನ್ನಂತ ಸಮಾಜ ಸೇವಕರು ಎಲ್ಲಾರು ಸಿಕ್ಬಿಟ್ರೆ ಎಷ್ಟು ಮಸ್ತ್ ಆಗ್ತದಪ್ಪ. ಅಲ್ಲೋ ಕಾಶಿ, ನೀ ಏನೋ ಭಾಳ ಚಲೋ ಐತಿ ಬಿಡ. ಆದ್ರ ಅಂಗಡಿ ಅಮ್ಮ ಚಲೋ ಇರ್ಬೇಕಲ್ಲ, ಪುಗ್ಸೆಟ್ಟಿ ಕೊಡ್ಬೇಕಲ್ಲ. ತಗೋ ಈ ರೊಕ್ಕ. ಅಲ್ಲ, ಮನೇಲಿಪ್ಪು ಹೆಣ್ತಿನ ಕಳಿಸಿ ಕೊಡೋಕೆ ಅಂಗಡಿ ಅವ ಎಂತಕ್ ಬೇಕ? ಯಪ್ಪ, ನನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡಕತ್ತಿಲ್ಲ ಓ ಮರ. ನಾನ 7 ಅಂಗಡಿ ತೊಂಬರು 10 7 ಅಂಗಡಿ. 7 MD? 7 MDನ ಅದ್ರ 10 ಪ್ಯಾಕೆಟ್ ತುಂಬ. ನೀವು ಈ ಕೊಳಕ ಕಸದ ಬಗ್ಗೆ ಮಾತಾಡ್ತಿದ್ರ್ಯಾ? ನಾನು ಅದಕ್ಕೆಲ್ಲ ಸಪೋರ್ಟ್ ಮಾಡೋದಿಲ್ಲ. ಬೇಕಿದ್ರೆ ಎಲಡ್ಕಿ ತಂದು ಕೊಡ್ತೆ, ಬಾಯಿಗೆ ಹಾಕೊಂಡು ಪಚ ಪಚ ಅಂದಳಿ ಉಗಿತ್ರಿ ಅಂದ್ರಲ್ಲ, ಉಗಿನಿ. ಇಲ್ಲಲ್ಲ ಹಿತ್ಲರ್ ಮತ್ತೆ ಇಲ್ಲೇ ಐತಲ್ಲ ಗಿರಿ, ಏನಾಯ್ತು? ಶಾಪ ಕೇಳ್ಕೊತಿದ್ದೆ ಅಲ್ವಾ? ತಥಾಸ್ತು, ಕೊಟ್ಟಿದ್ದೀನಿ, ಅನ್ಭವಿಸ್ಕೊ. ಈಗ ಬಾಬು ಬಂದು ಕೇಳಿದ್ರೆ ನಾನು ಏನ್ ಹೇಳಿ? ಒಬ್ರು ವಸ್ತು ಇಸ್ಕೊಂಡ ಮೇಲೆ ಜವಾಬ್ದಾರಿಯಿಂದ ನೋಡ್ಕೋಬೇಕಲ್ವಾ ಗಿರಿ? ಏನ್ ಶೋಪ್ನೆ, ಏನ್ಗಳೇ ಭರ್ಜರಿ ಪೂಜೆಗಳು ಮಾಡ್ಬಿಟ್ಟಿದ್ರಿ? ಆರಾಮ್ ಸಾರು? ಆರಾಮ? ಫುಲ್ ಆರಾಮ್. ಓ ಸಾರ್ಗಳು, ಮೇಡಮ್ಗಳು, ನೀವುಗಳಿಲ್ಲೇ ಇದ್ದೀರಿ? ಇದು ನಮ್ಮನೆ ಇದ್ದಂಗಪ್ಪ. ಶಿವ ಕರೆದ ಅದಕ್ಕೆ ನಾವು ಬಂದೀವಿ. ನೀವು ಕರೆದಿರೋದಕ್ಕೆ ಬಂದಿದ್ದೀರಿ, ನಾನು ಕೊಟ್ಟಿರೋದಕ್ಕೆ ಬಂದಿದ್ದೀನಿ. ಏನಪ್ಪನೇ ಬಾಸ್ಗಳೆಲ್ಲ ಕ್ಯಾಚ್ ಹಾಕೊಂಬಂದು ಮನೆಗಳೆಲ್ಲ ಕೂರ್ಸ್ಕೊಂಡ್ಬಿಟ್ಟಿದ್ಯಾ? ನಿನಗೆ ಮಚ್ಗಳಿರ್ಬೇಕು, ಮಚ್ಗಳು. ಚಿನ್ನಿ ಪಾಪ, ನಮ್ಮ ಶಿವ ಇಂಥ ಹೊತ್ನಾಗ ನಾವು ಹೆಲ್ಪ್ ಮಾಡಬೇಕಾಗ್ತದೆ. ಅದು ಬಿಡಿ. ಮತ್ತೆ ಇನ್ನೇನು, ಕಳ್ಕೊಂಡವ್ರಿಗೆ ಯಾವುದು ಸುಲಭವಾಗಿ ಸಿಗ್ಬಾರ್ದು. ಅವ್ರಿಗೂ ಬೆಲೆ ಗೊತ್ತಾಗ್ಲಿ ಅಲ್ವಾ? ಅದು ಶಿವಪ್ನೆ, ನಿಂತ್ರ ಏನೋ ಕೇಳಕ್ಕೆ ಬಂದಪ್ಪ. ಅದು ಹೆಂಗೋ ಪೂಜೆಗಳು ಮುಗಿದವಲ್ಲಪ್ಪ. ಅದು ಪ್ಲ್ಯಾನ್ಗಳಲ್ಲಿ ಸ್ವಲ್ಪ ಚೇಂಜ್ಗಳಾಗ್ಬಿಟ್ಟು ನನ್ನ ಹೆಂಡತಿಗಳು ಇವತ್ತು ಡಿನ್ನರ್ಗಳು ಕರ್ಕೊಂಡು ಹೋಗಿ ಅಂತ ಆಟಗಳು ಮಾಡ್ತಾವಳೆ. ಅದಕ್ಕೆ ಪೂಜೆಗಳು ಮುಗಿದಿದ್ರೆ ನೆಕ್ಲೆಸ್ಗಳನ್ನ ಈಸ್ಕೊಂಡು ಹೋಗ್ಬಿಡು ಅಂತ ಬಂದಪ್ಪ. ನೆಕ್ಲೆಸ್ಗಳು ಕೊಟ್ಟರೆ ಮನೆಗಳಿಗೆ ಹೋಗ್ಬಿಡ್ತೀನಿ. ಅಯ್ಯೋ ದೇವ್ರೆ, ಈಗ ಏನ್ ಮಾಡ್ಲಿ ನಾನು? ಅಂಕಲ್, ಅದು ನೆಕ್ಲೆಸ್ ಕಳ್ಳ ಕಳ್ಳ ನೆಕ್ಲೆಸ್ ಚಂದ ಇತ್ತು ಅಂದಳಿ ಹೇಳಕ್ ಬಂದಿಯಲ್ಲ. ಬಾಬುಗಳೇ, ನೀವು ಹೋಗಿ ಕೈಕಾಲು ಮುಖ ತೊಳ್ಕೊ ಬಂದು ದೇವರಿಗೆ ಅಕ್ಷತೆ ಕಾಳಾಕಿ. ಇರ್ಲಿ ಬಿಡ, ಅದು ಹೋಗು. ನಮ್ಮಪ್ಪ ಬಾರ ಪುಟ್ಟ ಚೆನ್ನ ಬಾರ. ಈಗ ಏನ್ರಿ ಮಾಡೋದು? ಏನ್ ಮಾಡೋದು ಅಂತ ನನ್ನೇ ಕೇಳೋ. ಜವಾಬ್ದಾರಿ ಏನಿಲ್ಲ ಸ್ವಲ್ಪನೂ ನಿನಗೆ. ಫಸ್ಟ್ ಆಫ್ ಆಲ್ ದೇವ್ರಿಗೆ ನೆಕ್ಲೆಸ್ ಹಾಕಿದ್ದೋ ಇಲ್ವೋ ನೆನ್ಪು ಮಾಡ್ಕೋ. ಅಯ್ಯೋ, ಹಾಕಿದ್ದೆ ರೀ. ಹಾಕಿದ್ರೆ ಆರೋಗುತ್ತಾ?
ನಿನ್ನೆ ತೋರ್ಸಕ್ಕೆ ತಗೊಂಬಂದಿಲ್ವ ನಿಮ್ಮ ರೂಮ್ಗೆ? ಹೋಗಿ ರೂಮಲ್ಲಿ ಹೋಗಿ ನೋಡಿಗಮ್ಮ. ಹುಡ್ಕೋ. ಕಂದ ಬಾ ಮರೆ ಪ್ರಸಾದ ತಗೋ. ಅವನ್ ಪ್ರಸಾದ ಆಗ್ಲೇ ಆಯ್ತು. ಎಲ್ಲ ಅನುಭವಿಸೋದಕ್ಕೆ ಯೋಗ ಪಡ್ಕೊಂಡು ಬಂದಿರಬೇಕು. ತಗೊಳ್ಳಿ ಈ ಪ್ರಸಾದನ ಎಲ್ಲರಿಗೂ ಹಂಚ್ಬಿಡಿ. ಛೇ, ಇವ್ರು ಯಾರೋ ಬಂದು ನೆಕ್ಲೆಸ್ ವಿಷಯನೇ ಮರ್ತೋದ್ರಲ್ಲ. ನಾನು ಬಂದ ಕೆಲಸ ಆಯಿತು, ನಾನಿನ್ನು ಬರ್ತೀನಿ. ಏನಪ್ಪ, ಜಾಸ್ತಿ ಯೋಚನೆ ಮಾಡಬೇಡ. ನಿನಗೆ ಸಮಸ್ಯೆ ಬಂದಾಗ ಒಂದ್ಸಲ ಈ ದೇವಿ ಮುಖ ನೋಡು, ಎಲ್ಲ ಪರಿಹಾರ ಆಗುತ್ತೆ. ಅಮ್ಮ, ನನಗೆ ಗೊತ್ತು, ತಾಯಿ ರೂಪದಲ್ಲಿ ಬಂದಿದ್ದು ನನ್ನ ಗೆಳೆಯನೇ, ನನ್ನ ಗೆಳೆಯ ಭಗವಂತನೇ. ಭಗವಂತ, ಭಗವಂತ. ಶಿವಪ್ರಸಾದ್, ಭಗವಂತ. ತಾಯಿ ಇಲ್ದವ್ರಿಗೆ ತಾಯಿಯೂ ನಾನೇ, ತಂದೆ ಇಲ್ದವ್ರಿಗೆ ತಂದೆಯೂ ನಾನೇ, ಯಾರು ಇಲ್ದವ್ರಿಗೆ ಎಲ್ಲವೂ ನಾನೇ. ಶಿವಪ್ರಸಾದ್. ಆಹಾ ಭಗವಂತ, ನೀನಿವತ್ತು ನನಗೆ ಕೊಟ್ಟಿದ್ದು ಸಾಮಾನ್ಯವಾದ ತುತ್ತಲ್ಲ, ದೇವರ ತುತ್ತು. ಸಾಕ್ಷಾತ್ ಭಗವಂತನೇ ನಮಗೆ ಪ್ರಸಾದ ಕೊಡ್ತಾನೆ ಅಂದ್ರೆ ನಾನು ಎಂಥ ಅದೃಷ್ಟ ಮಾಡಿದ್ದೀನಿ. ನನಗೆ, ನಮ್ಮ ಮನೆಯವ್ರಿಗೆ, ನನ್ನ ಸ್ನೇಹಿತನಿಗೆ ಎಲ್ಲರಿಗೂ ಪ್ರಸಾದ ಕೊಟ್ಟೆ. ಇದಲ್ವಾ ಅದೃಷ್ಟ ಅಂದ್ರೆ? ಅದೃಷ್ಟ ಅಂದ್ರೆ ಏನು ಶಿವಪ್ರಸಾದ್? ಅದೃಷ್ಟ ಅಂದ್ರೆ ಲಕ್ಕು. ಇದಕ್ಕಿದ್ದಂಗೆ ಒಳ್ಳೇದಾಗೋದು, ಒಂಥರ ಮಾಯೆ, ಪವಾಡ. ಅದೃಷ್ಟ ಅಂದ್ರೆ ನಿಮ್ಮ ಕಲ್ಪನೆ ಶಿವಪ್ರಸಾದ್. ನೀವು ಸಿಗೋದಿಲ್ಲ ಅಂತ ಅನ್ಕೊಂಡಿದ್ದು ಅಥವಾ ಸಿಗೋದು ತುಂಬಾ ಕಷ್ಟ ಅಂತ ಅನ್ಕೊಂಡಿದ್ದು ಸೂಚನೆ ಇಲ್ಲದೆ ನಿಮಗೆ ಸಿಕ್ಕಾಗ ನೀವು ಹೇಳುವಂತ ಮೊದಲನೇ ಮಾತೆ ಅದೃಷ್ಟ ಅಂತ. ಒಬ್ಬ ವ್ಯಕ್ತಿ ಪ್ರಾಣಾಪಾಯದಿಂದ ಕೂದಲೆಳೆಯಲ್ಲಿ ಪಾರಾಗಿ ಬಂದಾಗ ಅವನು ಅದೃಷ್ಟ ಮಾಡಿದ್ದಾನೆ ಅಂತೀರ. ಒಬ್ಬ ಬಡವನಿಗೆ ಲಾಟರಿಯಲ್ಲಿ ಹಣ ಬಂದಾಗ ಅವನು ಅದೃಷ್ಟ ಮಾಡಿದ್ದಾನೆ ಅಂತೀರ. ಒಬ್ಬ ಕಲಾವಿದ ರಾತ್ರೋರಾತ್ರಿ ಹೆಸರು ಮಾಡಿದಾಗ ಅವನು ಅದೃಷ್ಟ ಮಾಡಿದ್ದಾನೆ ಅಂತೀರ. ಹೀಗೆ ಪ್ರಾಣ ಉಳಿದಾಗ, ಹಣ ಬಂದಾಗ, ಹೆಸರು ಮಾಡಿದಾಗ ಅದೃಷ್ಟ ಅಂತ ಅಂತೀರ. ಆದ್ರೆ ಹಿಂದೆ ಅವರ ಕರ್ಮ ಫಲಗಳು, ಅವರ ಶ್ರಮ ಇದೆಲ್ಲವೂ ಇರುತ್ತೆ. ಅದು ಅದೃಷ್ಟ ಅಲ್ಲ ಶಿವಪ್ರಸಾದ್. ಹಾಗಂದ್ರೆ ಲಕ್ಕು, ಅದೃಷ್ಟ ಅನ್ನೋದು ಇಲ್ವೇ ಇಲ್ವಾ ಭಗವಂತ? ಈ ಅದೃಷ್ಟ, ಆಕಸ್ಮಿಕ ಅನ್ನೋದು ನಿಮ್ಮ ಊಹೆಗೂ ಮೀರಿದ ಘಟನೆಗಳು ನಡೆದಾಗ ನೀವು ಬಳಸೋ ಪದಗಳಷ್ಟೇ. ಇದಕ್ಕೆ ಯಾವುದೇ ಅರ್ಥಗಳಿಲ್ಲ. ನನಗೊಂದು ಡೌಟು ಭಗವಂತ. ನೀನ್ ನೋಡಿದ್ರೆ ಅದೃಷ್ಟ ಅನ್ನೋದೇ ಇಲ್ಲ ಅಂತ ಹೇಳ್ತಾ ಇದೀಯ. ಹಾಗಿರುವಾಗ ಅದೃಷ್ಟ ಲಕ್ಷ್ಮಿ ಅಂತ ಯಾಕೆ ಹೇಳ್ತಾರೆ? ಹೇಳ್ತೀನಿ. ಅದಕ್ಕೂ ಮೊದಲು ಲಕ್ಷ್ಮಿ ಅಂದ್ರೆ ಏನು ಅಂತ ನೀವು ತಿಳ್ಕೊಳ್ಳೇಬೇಕು. ಲಕ್ಷ್ಮಿ ಅಂದ್ರೆ ಸಂಪತ್ತಿನ ದೇವತೆ ನಿಜ. ಆದ್ರೆ ಸಂಪತ್ತು ಬರೋದು ಹಣದಿಂದ ಅಲ್ಲ, ಗುಣದಿಂದ. ಕಳೆದು ಹೋಗೋದಿಕ್ಕೆ ಸಂಪತ್ತು ಅಂತ ಯಾವತ್ತೂ ಹೇಳೋದಿಕ್ ಸಾಧ್ಯ ಇಲ್ಲ. ಹಾಗಿದ್ಮೇಲೆ ಖರ್ಚಾಗೋ ಹಣನ ಸಂಪತ್ತು ಅಂತ ಹೇಳೋದಿಕ್ ಹೇಗ್ ಸಾಧ್ಯ? ಮನ ಮುಟ್ಟುವಂತೆ ಗುಣವಂತರಾಗ್ತೀವಿ ಅನ್ನೋ ನಿರ್ಧಾರದ ಆದಿಯೇ ಆದಿಲಕ್ಷ್ಮಿ. ಪಾಪ ನೀನ್ ತರಿಸೋ 1 ಲೀಟರ್ ಹಾಲಿಗೆ ಮನೆಯವರಿಗೆಲ್ಲ ಕಾಫಿ ಮಾಡಬೇಕು. ಅಕಸ್ಮಾತ್ ಗೆಸ್ಟ್ಗಳು ಬಂದ್ರೆ ಅವ್ರಿಗೂ ಕಾಫಿ ಕೊಡ್ಬೇಕು. ಮಾನ್ಯ ದಿವಸ ಮೊಸರು ಮಾಡಬೇಕು ಅನ್ನೋಷ್ಟರಲ್ಲಿ ಹಾಲೇ ಖಾಲಿ ಆಗಿರುತ್ತೆ. ನನಗೆ ಬೇಡಮ್ಮ. ಮಾವ, ಕ್ಯಾಲ್ಸಿಯಂ ಕಡಿಮೆ ಆದ್ರೂ ಮಂಡಿ ನೋವು ಬರುತ್ತೆ. ಹಾಲಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ನೀವೀಗ ಕುಡಿರಿ. ಅಲ್ಲಮ್ಮ, ಬೆಳೆಯೋ ಮಕ್ಕಳು ಮನೇಲಿರೋವಾಗ ಬಿದ್ದೋಗೋ ಮರಕ್ಕೆ ಯಾಕಮ್ಮ ಆರೈಕೆ ಮಾಡ್ತೀಯ? ಚೆ ಮಾವ, ನೀವ್ ಹೀಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಬಿಡ್ತು ಅನ್ನಿ. ಬಿಡ್ತು ನೋಡಿ ಮಾವ,
ನಮ್ ಪಾಲಿಗೆ ನೀವು ಮಗುನೆ. ಇವಾಗ ಸುಮ್ನೆ ಕುಡಿತಿರೋ ಇಲ್ವೋ? ಬೇಡಮ್ಮ. ನೋಡಮ್ಮ, ಶಿವಗೆ ಕೆನೆ ಮೊಸರಿಂದ ತುಂಬಾ ಇಷ್ಟ. ನೀನ್ ಹೆಪ್ಪಾಕ್ಬಿಡು, ಪಾಪ ಅವನಿಗೆ ಆಗತ್ತದು. ಮಾವ, ಅದಕ್ಕೆ ಅಂತ ನಾನು ಸ್ವಲ್ಪ ಎತ್ತಿಟ್ಟಾಗಿದೆ. ಈಗ ನೀವ್ ಕುಡೀರಿ. ಬೇಡಮ್ಮ. ಅವ್ರು ಬೇಡ ಅಂತಿದಾರಲ್ಲ ಗಿರ್ಜಮ್ಮ, ನನಗ್ ಕೊಡು. ಏಯ್, ಯಾರು ನೀನು? ಇಷ್ಟೊತ್ತಲ್ಲಿ ಕಿಟಕಿ ಹತ್ರ ಬಂದು ಇಳಕ್ ನೋಡ್ತಾ ಇದ್ಯಾ? ಹೋಗು, ಮನೆಗೆ ಹೋಗು ಸುಮ್ನೆ. ಹಾಲಂತೆ ಹಾಲು. ನೋಡಿ ಮಾವ, ಇತ್ತೀಚೆಗೆ ನಮ್ಮ ಏರಿಯಾದಲ್ಲಿ ಪುಂಡು ಹುಡುಗರು ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಹೋಗೋ ಮನೆಗೆ. ನೀವ್ ತಗೊಳ್ಳಿ ಮಾವ. ಬೇಡ ಅನ್ನೋರ್ಗೆ ಒತ್ತಾಯ ಮಾಡ್ತಿದ್ಯಲ್ಲ ಗಿರ್ಜಮ್ಮ, ನನಗ್ ಕೊಡು, ನಾನ್ ಕುಡಿತೀನಿ, ನನ್ಗೆ ಹಸ್ವಾಗಿದೆ. ಸುಳ್ಳು ಹೇಳ್ತೀಯನ? ಕೊಳಮೇಲಿ ಹಾಲು ಬೇಕಂತೆ, ಹಾಲು. ನೋಡ್ಯಾ, ಖಾಲಿ. ಸುಳ್ಳು ಹೇಳ್ತೀಯ? ಹಾಲಂತೆ ಹಾಲು. ತಗೊಳಮ್ಮ. ತುಂಟು ಹುಡುಗರು ಕಣಮ್ಮ, ತುಂಟು ಹುಡುಗರು. ಹೇಳಿದ ಮಾತು ಕೇಳಲ್ಲ. ಕಾಂಪೌಂಡ್ ಹತ್ತಾರೆ, ಮೋಹನ್ಕಾಯಿ ಕೀಳ್ತಾರೆ, ಪಾರ್ಟ್ಸ್ ಎಲ್ಲ ಒಡೆದಾಕ್ತಾರೆ. ನೀನೆಲ್ಲ ಸುಮ್ಮನೆ ನಿಂತ್ಕೊಳ್ಳೋ. ಮತ್ತೆ ಅಕ್ಕನ ಅಕ್ಕ ಬಾತ್ರೂಮ್ ಮಾಡಿದ್ದಾಳೆ, ಸ್ನಾನ ಮಾಡ್ತಿದ್ದಾಳೆ, ಇನ್ನೇನ್ ಬರ್ತಾಳಿರು. ಬೆಳಗ್ಗೆ ಬೆಳಗ್ಗೆ ಯಾಕೋ ನನ್ ಜೀವ ಹಿಡ್ತಾ ಇದ್ಯಾ? ಸುಮ್ಮನೆ ನಿಂತ್ಕೊಳ್ಳೋ. ಯಾರು ಹುಡುಕ್ತಾ ಇದೆಯಮ್ಮ? ಹನುಮನ್ ಹುಡುಕ್ತಾ ಇದ್ದಾಳೆ. ಈಗ ಒಂದು 5 ನಿಮಿಷಕ್ಕೆ ಮೊದ್ಲೇ ಹೇಳ್ಬಾರ್ದ? ಈಗ ತಾನೇ ಹೂ ತಂದು ಕೊಟ್ರದ. ಯಾರ್ ಮಾವ? ಹೂಮಾರ ಹನುಮಂತಪ್ಪ. ಓ ಮಾವ, ನಾನ್ ಕೇಳ್ತಿರೋದು ಬಾಲ ಹನುಮನ. ಅವನು ನಮ್ಮ ಮನೆಗ್ ಬಂದು ಹಾಲ್ ಕುಡ್ದು ನಂಗೆ ಇನ್ನೂ ಬೇಕು ಅಂತ ಕೇಳ್ದ. ಅಯ್ಯೋ ಗಿರಿ, ಅದು ಕನ್ಸು ಗಿರಿ. ಎಷ್ಟು ಸರಿ ಹೇಳದ್ ನಿನಗೆ? ಈಗ ನನಗೂ ಕನ್ಸು ಬರುತ್ತೆ, ನಾನು ಕೋಟ್ಯಾಂತರ ರೂಪಾಯಿ ಸಾಲನ ಎಲ್ರಿಗೂ ಕೊಟ್ಟಿದ್ದೀನಿ ಅಂತ. ಬೆಳಗ್ಗೆ ಎದ್ದು ನೋಡಿದ್ರೆ ನಾನೇ ಆ ಸಾಲಕ್ಕೆ ಬಡ್ಡಿ ಕಟ್ತಾ ಇರ್ತೀನಿ. ಇದು ಹಾಗೇನೆ. ಈಗ ಎಲ್ಲರೂ ಕೆಟ್ಟ ಕನ್ಸು ಅಂತ ಮರೆಯಲ್ವಾ? ದೇವ್ರು ಬಂದಿರೋದ್ರಿಂದ ಇದು ಒಳ್ಳೆ ಕನ್ಸೆ, ಆದ್ರೂ ನೀನ್ ಮರ್ತು ಬಿಡು. ಓ ರೀ, ನೀವ್ ಹೀಗೆಲ್ಲ ಮಾತಾಡೋದಕ್ಕೇನೆ ಬಾಲ ಹನುಮ ನಿಮ್ಗೆ ಗದೆನಲ್ಲಿ ಹೊಡೆದಿದ್ದು. ಹನುಮ ನನಗೆ ಗದೆಲ್ ಹೊಡೆದ್ನ? ಓ, ಕನ್ಸಲ್ಲ. ಓ ರೀ, ಕನ್ಸಲ್ಲ ರೀ. ಅಪ್ಪ, ಅಮ್ಮಂಗೆ ಏನಾಯ್ತು? ಅಮ್ಮನಿಗೆ ಮದುವೆ ಆಯ್ತು, ನನ್ನ ಜೀವನ ಮುಗಿಯಿತು. ನಂಗೆ ಹೇಳೇ ಇಲ್ಲ. ಹಲ್ಲು ಜೊತೆ ಮುಗಿಸ್ಕೊಂಬ, ಹೇಳ್ತೀನಿ. ಅಲ್ಲುಜ. ಆಹಾ, ಹಾಲು ಕುಡಿದ್ಬಿಟ್ಟು ನನಗೆ ಬೈಯೋದ್ ನೋಡು. ನೀನ್ ಹೇಳು ಭಗವಂತ, ಹನುಮಂತ ನಿಜವಾಗ್ಲೂ ಹಾಲು ಕುಡಿತಾನ? ಅವನು ಹಸ್ಕೊಂಡಿರ್ತಾನ? ಹೌದು ಶಿವಪ್ರಸಾದ್, ಹನುಮಂತನು ನನ್ನ ಮಗ ಗಣೇಶನ ಹಾಗೆ ತಿಂಡಿ ಪೋತು. ಅವ್ರಿಗೆ ಎಷ್ಟು ಕೊಟ್ಟರು ಸಾಲಲ್ಲ. ಆದ್ರೆ ಒಂದು ಸಣ್ಣ ತುಳಸಿ ಎಲೆಯಿಂದ ಹೊಟ್ಟೆ ತುಂಬಿಸ್ಕೊಂಡಿರೋ ಸಂದರ್ಭನೂ ಇದೆ. ಹೌದಾ? ಅಲ್ಲ, ದೇವ್ರಿಗೂ ಹಸಿವಾಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ ಶಿವಪ್ರಸಾದ್. ಆದ್ರೆ ಈ ಹಸಿವು ನೈವೇದ್ಯದ್ದಲ್ಲ, ಪ್ರೀತಿಯ ಹಸಿವು, ಸ್ನೇಹದ ಹಸಿವು, ಸ್ವಚ್ಛ ಶ್ರದ್ಧೆಯ ಭಕ್ತಿಯ ಹಸಿವು. ಆಹಾ, ಕರೆಕ್ಟ್ ಆಗಿ ಹೇಳಿದೆ ಭಗವಂತ. ಆದ್ರೆ ನಮ್ ಗಿರಿ ನೋಡು, ಹನುಮಂತನಿಗೆ ಹಾಲು ಕೊಡ್ತೀನಿ ಅಂತ ಹೋಗಿದ್ದಾಳೆ. ಅದ್ರ ಜೊತೆಗೆ ಅವ್ರೆಲ್ರಿಗೂ ಅದನ್ನೇ ಕಲ್ಸ್ಬಿಟ್ಟು ಬರ್ತಾಳೆ. ಹಾಲ್ನವನಿಗೆ ಹಾಲ್ ಮಾರಾಟ ಆಗುತ್ತೆ, ಆದ್ರೆ ಹಾಲು ಯಾರ ಹೊಟ್ಟೆಗೂ ಸೇರದೆ ವ್ಯರ್ಥ ಆಗುತ್ತೆ. ಅಕ್ಕ, ನಮಿಗೂ ವಿಷಯ ಗೊತ್ತಾಯ್ತು. ನಿನ್ನಿಂದ ನಮ್ಮ ಏರಿಯಾ ಜನಕ್ಕೆಲ್ಲ ಎಷ್ಟು ಒಳ್ಳೆ ಸುದ್ದಿ ಸಿಕ್ಕಿದೆ ಗೊತ್ತಾ? ನೀನಂತೂ ನಮ್ ಜನರು ಪಾಲಿಗೆ ಕೊಡಗಿನ ಕಾವೇರಿ ಆಗಿದೀಯಾ. ಏ ಗೌರಿ, ಅದು ಗುಡ್ ನ್ಯೂಸ್ ಹೆಂಗತ್ತ? ಹನುಮ ಹಸ್ಕೊಂಡಿದ, ಅದು ಬ್ಯಾಡ್ ನ್ಯೂಸ್ ಅಲ್ದ? ಜಿ, ಹಸ್ಕೊಂಡಿರೋ ಹನುಮಂಗೆ ಜನ ಹೊಟ್ಟೆ ತುಂಬಿಸ್ತಾ ಇಲ್ವಾ? ಕರೆಕ್ಟ್, ಹೊಟ್ಟೆ ತುಂಬಿಸೋದಿತ್ತಲ್ಲ, ಅದು ಗುಡ್ ನ್ಯೂಸ್. ಎಲ್ಲ ನಮ್ ಗಿರ್ಜಮ್ಮನ್ ಮಹಿಮೆ. ಇದ್ರಲ್ಲಿ ಮಹಿಮೆ ಏನ್ ಬಂತು ಕಾಶಿ ಅವ್ರೆ? ನನ್ ಕನ್ಸಲ್ ಬಂದಿದ್ದ, ಎಲ್ರಿಗೂ ಹೇಳ್ದೆ ಅಷ್ಟೆ. ಅಕ್ಕ, ನನಗೂ ಕನ್ಸ್ ಬೀಳುತ್ತೆ. ಆ ಕನ್ಸಲ್ಲಿ ಬರೀ ಮಕ್ಳೇ ಬರ್ತಾರೆ, ಇಲ್ಲ ಅಂದ್ರೆ ನನ್ ಮಕ್ಕಳು ಬರ್ತಾರೆ. ಅಯ್ಯೋ ಕಾಶಿ ಅವ್ರೆ, ಗೌರಿ ಕನ್ಸಲ್ಲಿ ಮಕ್ಳು ಬಿಟ್ರೆ ನೀವೇ ಬರೋದು. ಹೌದಾ ಮಾರತಿ? ಅಕ್ಕ, ನಾನು ಸಾಯಿ ಪ್ರಕಾಶ್ ಅವ್ರದ್ದು ಎಷ್ಟು ಸಿನಿಮಾ ನೋಡಿದ್ದೀನಿ. ಅದರಲ್ಲಿ ಶ್ರುತಿ, ಸೌಂದರ್ಯ, ರಮ್ಯ ಕೃಷ್ಣ ಇವರೆಲ್ಲರಿಗೂ ದೇವ್ರು ನೋಡೋ ಭಾಗ್ಯ ಸಿಕ್ಕಿತ್ತು. ಈಗ ನಿನಗೂ ಆ ಭಾಗ್ಯ ಸಿಕ್ಕಿದೆ. ಹೌದು ಗಿರ್ಜಮ್ಮ, ನಮ್ ಕನ್ಸಲ್ಲಿ ಬಾಲಾಡು ಮಕ್ಳು ಬಂದ್ರೆ ನಿಮ್ ಕನ್ಸಲ್ಲಿ ಬಾಲ ಹನುಮನೇ ಬಂದಿದ್ದ. ಅದಕ್ಕೆ ವಿಷಯ ಗೊತ್ತಾದ್ರೂ ಕೂಡಲೇ ಡೈರೆಕ್ಟ್ ನಿಮ್ ಮನೆಗೆ ಬಂದದ್ದ. ಅಕ್ಕ, ಹನುಮಂಗೆ ಹಾಲ್ ಕುಡ್ಸಿ ಹೊಟ್ಟೆ ತುಂಬಿಸಿದ್ರೆ
ನನಗ್ ಮಕ್ಕಳಾಗುತ್ತೆ ಅಂತ ಪೂಜಾರು ಹೇಳಿದ್ರು. ಅದಕ್ಕೆ ನಿನ್ ಕೈಯಾರೆ ಹಾಲು ಕುಡ್ಸೋಣ ಬಾರ. ಗೌರಿ ಪ್ಲೀಸ್ ನನ್ನನ್ನೇನು ಕೇಳ್ಬೇಡ, ಯಾಕೋ ಮನ್ಸಿಗೆ ನೆಮ್ಮದಿ ಇಲ್ಲ. ನೀವು ಹೋಗಿ ಬನ್ನಿ. ಅಯ್ಯೋ ಗಿರ್ಜಮ್ಮ, ನೀವೇ ಹಿಂಗಂದ್ರೆ ಹೆಂಗ್ ಮರ್ರೆ? ನೀವು ಊರವ್ರಿಗೆಲ್ಲ ಕಣ್ ತರಿಸಿ ನೀವು ಕಣ್ಣು ಮುಚ್ಕೊಂಡು ಮನೆಗೆ ಹಿಂಗೆ ಕೂಕೊಂಡ್ರ ಆ ದೇವ್ರು ಮೆಚ್ಚತ್ನ. ಬನ್ನಿ ಮರ್ರೆ ಹಾಪ. ಕಾಶಿ ಅವರೇ, ಇಲ್ಲ, ನನ್ನ ಕೈಯಾರೆ ಬಾಲ ಹನುಮಂಗೆ ಹಾಲು ಕುಡ್ಸೋವರೆಗೂ ನನಗೆ ಸಮಾಧಾನ ಇಲ್ಲ. ದಯವಿಟ್ಟು ಬಲವಂತ ಮಾಡಬೇಡಿ. ಅಕ್ಕ, ಈ ಗುಡಿಯಲ್ಲಿರೋ ಹನುಮಂಗ್ ಹಾಲು ಕುಡ್ಸಿದ್ರು ಬಾಲ ಹನುಮಂಗೆ ಕುಡಿಸ್ದಂಗೆ. ಪ್ಲೀಸ್ ಬಾರ. ಇಲ್ಲ ಕಣೆ ಗೌರಿ, ನನ್ನ ಕೈಯಾರೆ ನಿಜವಾದ ಬಾಲ ಹನುಮಂಗೆ ಹಾಲು ಕುಡಿಸ್ಬೇಕು. ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ಬಿಟ್ಬಿಡಿ. ಗೌರಿ, ಗಿರ್ಜಮ್ಮ ಅಂತಕ್ಕೂ ಅಪ್ಸೆಟ್ ಆದಂಗಿತ್ತು. ಬಾ ಪಾಪ. ಗಿರ್ಜಮ್ಮ, ನೀವೇನು ಟೆನ್ಷನ್ ಮಾಡಬೇಡಿ. ಆ ದೇವ್ರ ಕಣ್ಣು ಬಿಟ್ರೆ ಎಷ್ಟೊತ್ತು ಅದು ಈಡೇರುತ್ತೆ. ಈಗ ನಾವು ಹೋಗಿ ಹಾಲು ಕುಡಿಸಿ ಬರ್ತಾ. ಸರಿ, ಹೋಗಿ ಬನ್ನಿ. ನಡಿ ಗೌರಿ. ಬನ್ನಿ ಬನ್ನಿ ಬನ್ನಿ. ಇವ್ರೆ ಎಲ್ಲಿ ಕುಡಿ. ಅಯ್ಯೋ ಡಾಕ್ಟ್ರೆ, ನಾನ್ ಚೆನ್ನಾಗಿದ್ದೀನಿ. ನಮ್ಮ ಅಕ್ಕ ಗಿರಿಜಂಗ್ ಹುಷಾರಿಲ್ಲ. ಹೌದಾ? ಸಾರಿ ಸಾರಿ, ಅದು ನನಗೆ ಒಂಚೂರು ಕಣ್ ಕಾಣಲ್ಲ. ಚೂರು ಕಾಂಬುದಿಲ್ಲ ಅಥವಾ ಚೂರು ಕಾಂಬುದೇ ಇಲ್ಲ? ಏಯ್, ಏನು ಡಾಕ್ಟರ್ಗೆ ಪ್ರಶ್ನೆ ಕೇಳ್ತೀಯಾ? ನೋಡೋ, ಹೀಗೆ ಮಾತಾಡಿದ್ರೆ ಬೇಡದಿರೋ ಇಂಜೆಕ್ಷನ್ ಕೊಟ್ಬಿಡ್ತೀನಿ. ಹುಷಾರ್. ಎಲ್ಲಮ್ಮ ಕೈ ಕೊಡಿ. ವಾ, ಸೂಪರ್ ಸೂಪರ್ ಸೂಪರ್. ನಮ್ಮ ಅಕ್ಕ ಆರೋಗ್ಯವಾಗಿ ಇದ್ದಾಳ? ಅಲ್ಲ, ನನ್ನ ಮಾತು ಸೂಪರ್ ಆಗಿ ನಡೀತಾ ಇದೆ ಅಂತ ಹೇಳಿದೆ. ಎಲ್ಲಮ್ಮ ಕಣ್ಬಿಡುವಂಗೆ. ಡಾಕ್ಟ್ರೆ, ಕಣ್ಣು ಆಚೆ ಬದಿ ಇಪ್ಪುದಲ್ದ? ಸಾರಿ ಸಾರಿ, ನಾನು ಆಗ್ಲೇ ಹೇಳಿದ್ನಲ್ವಾ ಸ್ವಲ್ಪ ಕಣ್ಣು ಮಂಜು ಅಂತ. ಕನ್ನಡಕ ಬೇರೆ ಮರ್ತು ಬಂದ್ಬಿಟ್ಟಿದ್ದೀನಿ. ಕಿಶಾಲೆ ಕನ್ನಡಕ ಇತ್ತು ಮತ್ತೆ? ಹೌದಲ್ವಾ? ಇದು ನಾನು ಪೆನ್ನು ಅಂತ ಸಿಗಿಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಓ, ಪೆನ್ ಅನ್ಕಂಡ. ಥ್ಯಾಂಕ್ ಯು. ಅಯ್ಯಯ್ಯೋ, ರಾಮ್ ರಾಮ ರಾಮ್ ರಾಮ. ಅಯ್ಯಯ್ಯೋ, ಭಗವಂತ, ಒಂದ್ಸಲನಾದ್ರೂ ಒಳ್ಳೆ ವಿಚಾರಕ್ಕೆ ನೆನಪಿಸ್ಕೋಬಾರ್ದ? ಆಹಾ, ಏನ್ ಭಗವಂತ ಹೀಗೆ ಹೇಳ್ತಾ ಇದ್ಯಾ? ಎಲ್ಲಾ ವಿಚಾರದಲ್ಲೂ ನಾನು ನಿನ್ನನ್ನೇ ತಾನೇ ನೆನಪಿಸ್ಕೊಳ್ಳೋದು. ಆದ್ರೆ ಹೆಚ್ಚಾಗಿ ಸಮಸ್ಯೆ ಬಂದಾಗ ಆರೋಪ ಮಾಡೋದಕ್ಕೆ ಮಾತ್ರ ನೆನಪಿಸ್ಕೋತೀಯ. ಆರೋಪನ? ಇಲ್ಲ ಭಗವಂತ, ಆದೇಶ ಕೊಡೋದು ಹಣಿ ನೀನು. ನಿನ್ ಮೇಲೆ ಆರೋಪ ಮಾಡಕ್ಕಾಗುತ್ತಾ? ನಾವು ಮನುಷ್ಯರು ಹಣೆ ಬರೋನ ಹೊಣೆ ಮಾಡ್ತೀವಿ, ದೇವ್ರ ಮೇಲೆ ಭಾರ ಹಾಕ್ತಿವಿ. ಇಷ್ಟೇ ನಮ್ ಕೈಲಿ ಮಾಡಕ್ ಸಾಧ್ಯ. ಶಿವಪ್ರಸಾದ್, ನಿಮ್ಮಿಂದ ಎಷ್ಟೇ ಸಾಧ್ಯ ಇದ್ರು ನನ್ನ ಕೈಲಿ ಇಷ್ಟೇ ಮಾಡೋಕ್ ಸಾಧ್ಯ ಅಂತ ನಿಮಗ್ ನೀವೇ ಬೇಲಿ ಹಾಕೋತೀರ. ಆಮೇಲೆ ನಿನ್ನಿಂದ ಏನೂ ಮಾಡಕ್ಕಾಗ್ತಿಲ್ಲ ಅಂತ ನನ್ ಮೇಲೆ ಆರೋಪ ಮಾಡ್ತೀರಾ. ಇನ್ನೇನ್ ಮಾಡೋದು ಭಗವಂತ? ಗಿರಿಗಾಗಿರೋ ಸಮಸ್ಯೆ ನಿನಗೆ ಗೊತ್ತಲ್ವಾ? ಅವಳು ನೋಡಿದ್ರೆ ಹನುಮಂತನಿಗೆ ಹಾಲು ಕೊಡ್ಬೇಕು ಅಂತ ಹೇಳ್ತಿದ್ದಾಳೆ. ಡಾಕ್ಟರ್ಸು ಇದು ಮಾನಸಿಕ ಕಾಯಿಲೆ ಅಂತ ಕೈ ಎತ್ಬಿಟ್ರು. ಅನ್ನ ನೀರು ಬಿಟ್ಟು ಕೂತಿದ್ದಾಳೆ. ನಾನು ಏನ್ ಮಾಡ್ಲಿ ಇವಾಗ? ಈಗ ಸಮಸ್ಯೆ ಬಾಲ ಹನುಮ ಸಿಕ್ತಿಲ್ಲ ಅನ್ನೋದಾ ಅಥವಾ ಗಿರಿಜಾ ಊಟ ಬಿಟ್ಟಿದ್ದಾಳೆ ಅನ್ನೋದಾ? ಬಾಲ ಹನುಮ ಸಿಗೋವರೆಗೂ ಗಿರಿಜಾ ಅನ್ನ ಮುಟ್ಟಲ್ಲ ಅನ್ನೋದೇ ಸಮಸ್ಯೆ. ಹಾಗಿದ್ರೆ ಇದು ಸಮಸ್ಯೆನೇ ಅಲ್ಲ. ಸಮಸ್ಯೆ ಅಲ್ವಾ? ಆಹಾ ಭಗವಂತ, ಗಿರಿ ಹೇಳಿದ ಒಂದೇ ಒಂದ್ ಮಾತಿಗೆ ಊರ್ ಜನ ಎಲ್ಲ 100 ಲೀಟರ್ ಹಾಲನ್ನ ಸುರಿತಾ ಇದ್ದಾರೆ. ಅವಳು ನಿಜವಾದ ಹನುಮನಿಗೆ ಹಾಲು ಕೊಡ್ಬೇಕು ಅಂತ ಕಾಯ್ತಾ ಇದ್ದಾಳೆ. ನೀನ್ ನೋಡಿದ್ರೆ ಇದು ಸಮಸ್ಯೆನೇ ಅಲ್ಲ ಅಂತ ಹೇಳ್ತಿದ್ಯಲ್ಲ. ಓ, ನೀನ್ ನಗ್ತಾ ಇದೀಯ ಅಂದ್ರೆ ಹನುಮಂತನನ್ನ ನೀನೇ ಕರೆಸ್ತೀಯ ಅಂತ ಆಯ್ತು. ಕರ್ಸು. ನಾನು ಸಾಕ್ಷಾತ್ ಶಿವನನ್ನೇ ನೋಡಿದೀನಿ, ಹನುಮಂತನನ್ನು ನೋಡಿ ಪುಣ್ಯ ಕಂಡ್ಕೋತೀನಿ. ಅವನನ್ನ ಶಿವಾಂಶ ಅಂತಾರೆ ಅಂತ ಓದಿದೀನಿ. ಅವನಲ್ಲೂ ನಿನ್ನ ಅಂಶ ಇರುತ್ತಂತೆ ಅಲ್ವಾ? ಶಿವಪ್ರಸಾದ್, ಇದೇ ನಿಮ್ ಬಲಹೀನತೆ. ವಿಚಾರ ತಿಳಿಯೋದಕ್ಕೂ ಮುನ್ನ ನಿಮಗ್ ನೀವೇ ಅನ್ಕೊಳ್ಳೋದು, ಎಲ್ಲವನ್ನೂ ಕಲ್ಪಿಸ್ಕೊಳ್ಳೋದು. ಕಲ್ಪಿಸ್ಕೊಂಡಿದ್ದಾಗದೇ ಇದ್ದಾಗ ನನ್ ಮೇಲೆ ಆರೋಪ ಮಾಡೋದು. ಅಯ್ಯೋ, ಆರೋಪ ಮಾಡ್ತಾ ಇಲ್ಲ ಭಗವಂತ, ಇದೆಲ್ಲ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆ ಕಳಿಸುವಾಗ ರಾಮ ಅನ್ನೋದು, ಎಡು ಬಿದ್ರೆ ಅಮ್ಮ ಅನ್ನೋದು, ಫ್ರಸ್ಟ್ರೇಷನ್ ಆದಾಗ ಭಗವಂತ ಅನ್ನೋದು, ಇದೆಲ್ಲ ನಮಗ್ ಕಾಮನ್ನು. ಪ್ಲೀಸ್, ನೀನ್ ಅದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ. ಈಗ ನನ್ನ ಸಮಸ್ಯೆಗೆ ಪರಿಹಾರ ಕೊಡು, ಇಲ್ಲ ಹನುಮಂತನ್ನ ಕರ್ಸು. ನಾನೇ ನಿಂತು ಹಾಲು ಕೊಡೋದಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ. ಬೇಗ ಕರಿ ಭಗವಂತ,
ಮೊಬೈಲ್ ಏನಾದ್ರೂ ಇಟ್ಟಿದ್ಯಾ? ಇಲ್ಲ ಹನುಮಂತ ನಂಬರ್ ಇದ್ರೆ ಹೇಳು, ನಾನೇ ಡಯಲ್ ಮಾಡ್ತೀನಿ. ಶಿವಪ್ರಸಾದ್, ಸಮಸ್ಯೆ ಬಂದಾಗ ಹೆದರ್ಕೊಳ್ಳೋ ಬದಲು ಅದಕ್ಕೆ ಕಾರಣ ಏನು ಅಂತ ತಿಳ್ಕೊ. ಅದ್ರ ಮೂಲದಲ್ಲೇ ಅದಕ್ಕೆ ಪರಿಹಾರ ಇರುತ್ತೆ. ಅದನ್ನ ನಿನ್ನ ಅರಿವಿಗೆ ಕೇಳು, ಗೊತ್ತಾಗುತ್ತೆ. ನನ್ನ ಅರಿವಿಗ ಸಮಸ್ಯೆ ಮೂಲನ ಏನ ಭಗವಂತ? ಹನುಮ 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 ಗಿರಿ ಗಿರಿ ಸಮಾಧಾನ ಸಮಾಧಾನ. ಬಾಲ ಹನುಮ. ಭಗವಂತ, ಯಾಕೆ ಗಿರಿಗೆ ಇಷ್ಟು ಕಷ್ಟ ಕೊಡ್ತಾ ಇದೀಯಾ? ಗಿರಿ ತಗೋ, ಒಂದು ನೀರು ಕುಡಿ. ಬೇಡ, ನಂಗೇನು ಬೇಡ ರೀ, ನಂಗೆ ಬಾಲ ಹನುಮ ಬೇಕು. ಅಯ್ಯೋ ಗಿರಿ, ಆಯ್ತು, ನಿನ್ನ ಹನುಮ ಬಂದ್ಮೇಲೆ ನೀನು ಊಟ ಮಾಡಿವೆ ಅಂತೆ. ಆದ್ರೆ ಈಗ ನೀರಾದ್ರೂ ಕೊಡಿ ಅಮ್ಮ ಪ್ಲೀಸ್, ಹಾಗೆ ಇರ್ಬೇಡ. ಬಾಲ ಹನುಮ ನನ್ ಕನ್ಸಲ್ ಬಂದಿದ್ದ. ಅವನ್ಗೆ ಹಾಲ್ ಬೇಡವಂತೆ. ಹುಡ್ಗ ಹಸ್ಕೊಂಡಿದ್ದಾನೆ, ಅವನ್ ಹೊಟ್ಟೆ ತುಂಬಿಸಿದ್ರೇನೆ ನನ್ನ ಹೊಟ್ಟೆ ತುಂಬೋದು ಅಂತ ನನ್ನ ಹತ್ರ ಹೇಳ್ದ. ಇಷ್ಟೆಲ್ಲ ಶುರುವಾಗಿದ್ದು ಆ ಹುಡ್ಗನಿಂದಾನೆ. ಅಯ್ಯೋ ಭಗವಂತ, ಯಾಕೆ ಗಿರಿಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದೆಯಾ? ಹುಡುಗನ? ಯಾವ ಹುಡುಗ ಗಿರಿ? ರೀ, ಅವತ್ತು ಮನೆ ಕಿಟಕಿ ಹತ್ರ ಒಬ್ಬ ಹುಡ್ಗ ಬಂದಿದ್ದ, ಹಾಲ್ ಬೇಕು ಅಂತ ಕೇಳ್ದ. ನಾನು ಅವನ್ನ ತಪ್ಪು ತಿಳ್ಕೊಂಡು ಬೈದ್ ಕಳಿಸ್ಬಿಟ್ಟೆ. ಪಾಪ ಅವನು ಹಸ್ಕೊಂಡಿದ್ನಂತೆ. ಅವನ್ ಹೊಟ್ಟೆ ತುಂಬಿದ್ರೇನೆ ಹನುಮನ್ ಹೊಟ್ಟೆ ತುಂಬೋದಂತೆ. ರೀ, ಅವನು ಎಲ್ಲೇ ಇದ್ರು ಅವನು ಹುಡ್ಕೋಣ ಬನ್ರಿ ಪ್ಲೀಸ್ ರೀ, ಬನ್ರಿ. ಅಂಕಲು ಆಂಟಿ. ಅಯ್ಯೋ ರೀ ರೀ, ಏನ್ರಿ ಇದು? ಇಡೀ ವಂಶದವ್ರನ್ನೆಲ್ಲ ಕರೆಯೋಷ್ಟು ಸುಸ್ತಾಗಿ ಬಂದಿದ್ದೀರಾ? ಅಯ್ಯೋ ಗಿರಿ, ಏನಂತ ಹೇಳಿ, ಗಾಡಿ ಕೈ ಕೊಡ್ತು, ನಡ ಹಿಡ್ಕೊಂತು. ಅಯ್ಯೋ ಯಾಕೆ? ತಳ್ಕೊಂಡ್ ಬಂದೆ ಅದಕ್ಕೆ. ನಾನು ಅವತ್ತೇ ಹೇಳಿದೆ, ಈ ಕೈ ಕೊಡೋ ಗಾಡಿನ ಬೇರೆಯವ್ರು ಕೊಟ್ಟು ಕೈ ತೊಳ್ಕೊಳ್ಳೋ ಅಂತಂದೆ. ನನ್ನ ಮಾತು ಹೇಳಿ ಕೇಳ್ತೀಯ ನೀನು? ಅಪ್ಪ, ದೇವ್ರು ಕೊಟ್ಟಿರೋ ಬಾಡಿ, ಅಮ್ಮ ಕೊಟ್ಟಿರೋ ನಾಡಿ, ಮಾವ ಕೊಟ್ಟಿರೋ ಲೇಡಿ, ಅಪ್ಪ ಕೊಟ್ಟಿರೋ ಗಾಡಿ, ನಾನು ಬಿಡಲ್ಲ ಬಿಡಲ್ಲ ಬಿಡಲ್ಲ. ಸರಿ ಆಯ್ತು, ಗ್ಯಾರೇಜ್ ಅವ್ರು ಏನಂದ್ರು? ಸಾಕ್ಷಾತ್ ಭಗವಂತ ಬಂದು ಮುಟ್ಟಿದ್ರೆ ಸ್ಟಾರ್ಟ್ ಆದ್ರೂ ಆಗಬಹುದೇನೋ, ಆದ್ರೆ ನಮ್ ಕೈಲಂತೂ ಬಿಲ್ಕುಲ್ ಸಾಧ್ಯ ಇಲ್ಲ ಸಾರ್ ಅಂತ ಕೈ ಎತ್ಬಿಟ್ರು. ತುಂಬಾ ಸುಸ್ತಾಗ್ತಿದ್ಯಾ ಅಪ್ಪ? ಚೆನ್ನಾಗಿದೆ ಚೆನ್ನಾಗಿದೆ. ಏಯ್ ಕಳ್ಕೊಳ್ಳಲಿ. ನಾನು ಬೀಸ್ತಾ ಇದೀನಲ್ಲ. ಏನು ನಿನಗೆ ನೀನೇ ಬೀಸ್ಕೊಂತ ಇದೀಯ? ಅಪ್ಪ, ನಾನ್ ತಣ್ಣಗಿದ್ರೆ ನೀನು ತಣ್ಣಗಿದ್ದಂಗೆ. ಯು ಡೋಂಟ್ ವರಿ, ನಿನ್ ಗಾಡಿನ ನಾನು ದೊಡ್ಡವನಾದ್ಮೇಲೆ ರಿಮೋಟ್ ಫಿಕ್ಸ್ ಮಾಡ್ತೀನಿ, ಆಮೇಲೆ ಅದ್ರ ಜೊತೆ ಆಟ ಆಡ್ತೀನಿ. ಲೇ, ಯಾವ ರೇಂಜ್ ಹೇಳ್ದೆ ಅಂದ್ರೆ, ದೊಡ್ಡವನಾದ್ಮೇಲೆ ಆ ಗಾಡಿ ರಿಪೇರಿ ಮಾಡಿಸಿ ಕೊಡ್ತೀನಿ ಅಥವಾ ನಿನಗೆ ಹೊಸ ಗಾಡಿನೇ ಕೊಡಿಸ್ತೀನಿ ಅನ್ನೋ ತರ ಹೇಳ್ದೆ. ನಾನ್ ಸೆನ್ಸ್ ಫಲ ಹೋದ ಸುಮ್ನೆ ಆಡ್ಸು. ಏನ್ ಗ್ರಾಚಾರನೇ ಶಿವು? ನಿನ್ನ ಅಕೌಂಟಿಂದ ದುಡ್ಡು ಕಟ್ಟಾಗಿತ್ತು, ಆದ್ರೆ ಅವ್ರಿಗೆ ತಲುಪಿಲ್ಲ ಅಂದಮೇಲೆ ಆ ದುಡ್ಡು ಎಲ್ಲಿಗೆ ಹೋಯ್ತು ಅಂತ ಅರ್ಥ? ಗಿರಿ ಗಿರಿ ಬಂದೇ ರೀ. ಏನಿದು ವಾಯ್ಸು ಕರ್ಕಶವಾಗಿದೆ? ಏನಪ್ಪ ಹಿಂಗ್ ನುಲ್ಕೊಂಡ್ ಬರ್ತಾ ಇದ್ಯಾ? ಒಂದ್ ವಾರ ಗಿರಿ ಆಫೀಸಲ್ಲಿ, ನಾನು ಮನೆಯಲ್ಲಿ ಅಂತ ಜಗಳ ಮಾಡ್ಕೊಂಡು ಚಾಲೆಂಜ್ ಮಾಡ್ಕೊಂಡ್ವಲ್ಲ, ಆ ತರ ನೀನು ನಿನ್ನ ಸೊಸೆ ಏನಾದ್ರು ಚಾಲೆಂಜ್ ಮಾಡ್ಕೊಂಡು ಜಗಳ ಮಾಡ್ಕೊಂಡಿದ್ದೀರಾ? ನನ್ನ ಸೊಸೆ ಹತ್ರ ಯಾವತ್ತಾದ್ರೂ ನಾನು ಜಗಳ ಮಾಡಿದ್ದೀನೇನೋ? ನಡೋ, ಅವಳು ಮಾರ್ಕೆಟ್ಗೆ ಹೋಗಿದ್ದಾಳೆ ತರಕಾರಿ ತರೋದಕ್ಕೆ. ಹೋಗ್ಬೇಕಾದ್ರೆ ಹೇಳಿದ್ಲು, ನಿಮ್ಮ ಮಗ ದಡ್ಡ ಶಿಖಾಮಣಿ ಇರೋ ವಿಚಾರ ತಾನೆ. ಅವರು ಆಫೀಸ್ಗೆ ಹೋಗೋ ಅವಸರದಲ್ಲಿ ಟಿಫನ್ ಬಾಕ್ಸ್ ಮರ್ತು ಬಿಡ್ತಾರೆ,
ಮರೀದೆ ಕೊಡಿ ಅಂತಂದ್ಲು ತಗೋ. ಥ್ಯಾಂಕ್ ಯು ಐ ಲವ್ ಯು ಬಾಯ್. ಒಂದು ನಿಮಿಷ ತಡಿಯೋ. ಇವತ್ತು ನಾನು ದಿನ ಭವಿಷ್ಯ ಓದ್ದೆ. ಅದರಲ್ಲಿ ನಿನ್ನ ರಾಶಿಗೆ ಅಂದ್ರೆ ಮಕರ ರಾಶಿಗೆ ಮಹಾಲಕ್ಷ್ಮಿ ಕಾಲಿಡ್ತಾಳಂತೆ. ಕೈ ಇಡಲ್ವಂತ? ಫ್ರಾಕ್ಚರ್ ಆಗಿರ್ಬೇಕು. ಮಚಾನ ನಂಬದೆ ಕೆಡೋದಕ್ಕಿಂತ ನಂಬಿ ಕೆಟ್ರೆ ಅದ್ರಲ್ಲಿ ಏನೋ ಸಮಾಧಾನ ಇರುತ್ತೆ ಕಣೋ. ನಿನ್ನ ಹತ್ರ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀಯ. ನೋಡು, ನಾನು ವಾಕಿಂಗ್ ಹೋಗ್ತೀನಿ, ಬಾಗಲ್ನ ಹಾಕ್ಕೊಂಡೋಗಪ್ಪ. ಇರಪ್ಪ, ನಾನೇ ಡ್ರಾಪ್ ಮಾಡ್ತೀನಿ. ನೀನು ಡ್ರಾಪ್ ಮಾಡ್ತೀಯ? ಗಾಡಿನೇ ಸ್ಟಾರ್ಟ್ ಆಗಲ್ಲ, ನೀನು ನನ್ನ ಡ್ರಾಪ್ ಮಾಡ್ತೀಯ ನೀನು? ಆಗ ನಿನ್ನ ಅಪ್ಪ ಅಯೋಗ್ಯ ನನ್ನ ಗಡ್ಡ ಡ್ಯಾಡಿ. ನನ್ನ ಡಕೋಟಾ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಲೈಫಲ್ಲಿ ನನ್ನ ಪ್ರಾಬ್ಲಮ್ಗಳು ಎಂಡ್ ಆಗ್ತಾ ಇಲ್ಲ. ಭಗವಂತ, ನಮ್ಮಪ್ಪ ಏನೋ ಹೇಳಿ ಹೋದ್ರು, ನನ್ನ ರಾಶಿಗೆ ಇವತ್ತು ಅದೃಷ್ಟ ಲಕ್ಷ್ಮಿ ಕಾಲ್ ಇಡ್ತಾಳೆ ಅಂತ. ಆದ್ರೆ ನನ್ನ ಲೈಫಲ್ಲಿ ದರಿದ್ರ ಅನ್ನೋದು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಹಸಿರು ಗಾಜಿನ ಬಳೆಗಳೇ ಸಾಂಗಿಗೆ ಬೆಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ. ಭಗವಂತ, ಆದಷ್ಟು ಬೇಗ ನನ್ನ ಲೈಫಿಗೆ ಲಕ್ಷ್ಮೀ ಕರುಣಿಸಪ್ಪ, ಮಹಾಲಕ್ಷ್ಮೀನ್ ಕರುಣಿಸಪ್ಪ. ಎಸ್, ಐ ವಾಂಟ್ ಲಕ್ಷ್ಮಿ, ಐ ವಾಂಟ್ ಲಕ್ಷ್ಮಿ, ಲಕ್ಷ್ಮೀ ಲಕ್ಷ್ಮೀ. ಎಕ್ಸ್ಕ್ಯೂಸ್ ಮೀ. ನೋ, ಐ ಸೆಡ್ ಲಕ್ಷ್ಮಿ, ನೋ ಎಕ್ಸ್ಕ್ಯೂಸ್ ಮೀ. But I said excuse me. You are saying Lakshmi. Yeah, I want Lakshmi. But what you want, tell me. I want... You irresponsible international idiot. ಸಾರು, ನಮ್ಮಿಬ್ಬರನ್ನು ಕರ್ಸ್ಬಿಟ್ಟು ನಾನು ಒಬ್ಬನಿಗೆ ಬೈದ್ರೆ ಹೆಂಗೆ ಸಾರು? ನಾನೇನೋ ಮಾಡಿದ್ದೀನಿ. ಬಾಸ್ಗೆ ನಾನು ಹೇಗೆ ಕೆಲಸ ಮಾಡ್ತೀನಿ ಅನ್ನೋದು ಗೊತ್ತು. ಅವ್ರಂತ ದೊಡ್ಡ ಮನ್ಸು ಇಲ್ಲಿ ಯಾರಿಗೂ ಇಲ್ಲ. ಅವ್ರನ್ನೇನು ಗುಲ್ಡು ಅನ್ಕೊಂಡಿದ್ಯಾ? ಸರ್, ನೀವು ಕಲಿಯುಗದ ಕರ್ಣ, ಕಲಿಯುಗದ ಭೀಷ್ಮ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕಲಿಯುಗದ ಕಲ್ಕಿ ಆದ್ರೂ ಅವ್ರ ಫೇಸಲ್ಲಿ ಆ ಲಕ್ಷಣ ಕಾಣಿಸ್ತಾ ಇದೆ. ಸರ್, ಇಷ್ಟೆಲ್ಲ ಹೇಳಿದ್ದೀನಿ. ಇನ್ಮೇಲೂ ಬೈಬೇಕು ಅಂದ್ರೆ ಬೈದ್ಬಿಡಿ ಸರ್. ಆಶೀರ್ವಾದ ಅಂತ ಸ್ವೀಕರಿಸ್ತೀನಿ. ಓಕೆ ಥ್ಯಾಂಕ್ಸ್ ಫಾರ್ ದಿ ಅಪ್ರಿಷಿಯೇಷನ್ ಭಾಸ್ಕರ್. ವೆಲ್ಕಮ್ ಸರ್. ಈಗ ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು? ಸರ್, ಅಮೌಂಟ್ಗೆ ಇನ್ವಾಯ್ಸ್ ರೈಸ್ ಮಾಡಿದ್ದೀನಿ ಸರ್. ಆದ್ರೆ ಕಲೆಕ್ಟ್ ಮಾಡ್ಬೇಕಾಗಿರೋದು ಶಿವಪ್ರಸಾದ್ ಸರ್. ಶಿವನ ಸರ್, ನಾನೇ ಕರ್ಕೊಂಡ್ಬರ್ತೀನಿ ಸರ್. ಯು ಸ್ಟ್ಯಾಂಡ್ ಐ ಸೇ. ನಾನೇ ಫೋನ್ ಮಾಡಿ ಕರಿತೀನಿ. ಗುಡ್ ಮಾರ್ನಿಂಗ್ ಸರ್. ಇದಕ್ಕಿದ್ದ ಹಾಗೆ ಕರೆದ್ರಂತೆ? ಇಲ್ಲ, ಮತ್ತೆ ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿ ರೌಕೆ ಪೀಸ್ ಕೊಟ್ಟು ಅರ್ಶಿನ ಕುಂಕುಮ ಇಟ್ಟು ದಕ್ಷಿಣ ಕೊಟ್ಟು ಕರಿತೀನಿ. ರೌಕೆ ನಾನು ಹಾಕೊಳ್ಳಲ್ಲ ಸರ್, ಚಡ್ಡಿ ಹಾಕೋತೀನಿ. 2 ಚಡ್ಡಿ ಡಿಸ್ಕೌಂಟ್ ಸಿಗ್ಬೋದಾ ಸರ್? ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಇದ್ದಕ್ಕಿದ್ದಂಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಲ್ಲ, ಜವಾಬ್ದಾರಿ ಇದೆಯಾ ನಿನಗೆ? ಪ್ರಾಬ್ಲಮ್ ಸ್ವಲ್ಪ ಸಂದರ್ಭ ಸಹಿತ ವಿವರಿಸಿ ಸರ್. ಹೊಸ ಶೋರೂಮ್ಗೆ ಮಾಲ್ ಕಳ್ಸಿದ ಮೇಲೆ ದುಡ್ಡು ಇಸ್ಕೋಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ? ಓ, ಅದಾ ಸರ್. ಸರ್, ಆಕ್ಚುಲಿ ಅಮೌಂಟ್ ಇಸ್ಕೊಳ್ಳಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಅದು ಅಲ್ಲದೆ ನಾನು ಆಲ್ರೆಡಿ ಮೇಲ್ ಕೂಡ ಮಾಡಿದ್ದೀನಿ. ಮೇಲ್ ಮಾಡಿದ್ಮೇಲೂ ಮೇಲ್ ಕೇಳ್ತಾ ಇದ್ರೆ ಆಮೇಲೆ ಅವ್ರು ಚಡ್ಡಿ ಹಾಕೊಳ್ಳೋದೇ ಬಿಟ್ಬಿಟ್ರೆ, ಸಾರಿ ಸರ್, ಚಡ್ಡಿ ತಗೊಳೋದ್ ಬಿಟ್ಬಿಟ್ರೆ. ಮದ್ವೆ ಆಗಿದೆ ನಿನ್ಗೆ? 2 ಮಕ್ಕಳಿದ್ದಾರೆ ಸರ್. ಮತ್ತೆ ಅವ್ರು ಬೇಜಾರು ಮಾಡ್ಕೊಂಡ್ರೆ ನಿನ್ಗೇನೆ ಆಗ್ಬೇಕು? ಅವನೇನು ಹೇಳ್ಕೊಡ್ಬೇಕಾ ನಿನ್ಗೆ? ನಾನ್ ಸೆನ್ಸ್ ಫೆಲೋ. ಈ ಕತೆಗಳೆಲ್ಲ ಬೇಡ. 2 ದಿನ ಟೈಮ್ ಕೊಡ್ತೀನಿ, ಅಷ್ಟರೊಳಗೆ ವಸೂಲಿ ಮಾಡ್ಕೊಂಡು ಬರ್ಬೇಕು. ಇಲ್ಲ ಅಂದ್ರೆ 62,000 ನೀನ್ ಕೈಯಿಂದ ಕಟ್ಬೇಕಾಗುತ್ತೆ. 62,000ಗಳ ಸಾರು? ನೀನ್ ಯಾಕೆ ಫೀಲ್ ಮಾಡ್ಕೋತ್ಯಾ? ಸಾರು, ಅವನ ಹತ್ರಕ್ಕೆ ಕಾಸುಗಳಿಲ್ಲ ಅಂದ್ರೆ ನನ್ನ ಹತ್ರಕ್ಕೆ ಸಾಲಗಳು ಮಾಡ್ತಾನೆ ಸಾರು. ಬಂತಲ್ಲಪ್ಪ ಗ್ರಾಚಾರ. ಹೋಗಿ ಹೋಗಿ ಅವಳನ್ನ ನಾನು ಮಹಾಲಕ್ಷ್ಮಿ ಅನ್ಕೊಂಡ. ನನ್ನ ಬುದ್ಧಿಗಿಷ್ಟು ಒಳಗೆ ನಿಮ್ಮನ್ನು ಬೈಕೋತಾರಾಗಿದೆ ಸರ್. ಅದೆಂತದ ಮಗ ಅಂದಂಗಾಯ್ತು ಸರ್. ಮಿಸ್ಟರ್ ಶಿವಪ್ರಸಾದ್. ಸರ್, ಕಟ್ತೀನಿ ಸರ್. ಅಲ್ಲಲ್ಲ, ಕಟ್ಟಿಸ್ಕೋತೀನಿ ಸರ್. ಯು ಡೋಂಟ್ ವರಿ ಸರ್. ಏನೇ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಸರ್. ಥ್ಯಾಂಕ್ ಯು ಸರ್.